ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಸಿಡಿಪಿ ಪ್ಲಾನ್ ಅಂತಿಮಗೊಳಿಸುವ ಸಂದರ್ಭದಲ್ಲಿ ನಮ್ಮ ಕೆಲವು ಸಲಹೆಗಳನ್ನು ಕೇಳುವಂತೆ ಬಿಜೆಪಿ ಮುಖಂಡ ಶಿವನಹಳ್ಳಿ ರಮೇಶ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 2022-23ನೇ ಸಾಲಿನಲ್ಲಿ ಸಿಡಿಪಿ ಪ್ಲಾನ್ ಅನ್ನು ಅಂತಿಮಗೊಳಿಸಿದ್ದು ಪ್ರಕಟಣೆಗೊಂಡಿಲ್ಲ. ಮುಂದಿನ 40ರಿಂದ 50 ವರ್ಷಗಳಲ್ಲಿ ನಗರ ಬೆಳವಣಿಗೆಗೆ ಸೂಕ್ತ ಸಲಹೆ ನೀಡುತ್ತೇವೆ ಎಂದರು. ತೋಳ್ಹುಣಸೆ ರೈಲ್ವೆ ಸ್ಟೇಷನ್ ಇಂದ ಹರಿಹರ ನಗರದ ರೈಲ್ವೆ ಸ್ಟೇಷನ್ ವರೆಗೆ ರೈಲ್ವೆ ಹಳಿಯ 2 ಭಾಗದಲ್ಲಿ 60 ಅಡಿ ಅಗಲದ ರಸ್ತೆ ನಿರ್ಮಾಣ ಮಾಡಬೇಕು. ಬಡಾವಣೆಗಳಿಗೆ ಕೊಟ್ಟಿರುವ ರಸ್ತೆಗಳನ್ನು ರಾಷ್ಟ್ರೀಯ ಹೆದ್ದಾರಿವರೆಗೆ ವಿಸ್ತರಿಸುವುದು ಸೇರಿದಂತೆ ವಿವಿಧ ಸಲಹೆಗಳನ್ನು ನೀಡಿದ್ದು, ಈ ಸಲಹೆಗಳನ್ನು ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸಮಾಲೋಚಿಸಿ ಅನುಮೋದನೆ ನೀಡಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್, ವಸಂತ್ ಕುಮಾರ್, ಎಸ್ಟಿ ವೀರೇಶ್, ಶಿವಕುಮಾರ್, ಶಿವಾನಂದ, ಕುಮಾರ್, ಸುರೇಶ್, ಶಿವರಾಜ್ ಪಾಟೀಲ್ ಇದ್ದರು. ನಮ್ಮ ನಗರಾಭಿವೃದ್ಧಿ ದಾವಣಗೆರೆ ಹರಿಯಾಣ ನಗರಾಭಿವೃದ್ಧಿ ಪ್ರಾಧಿಕಾರ ನಗರ ಯೋಜನೆಗೆ ತನ್ನ ಬದ್ಧತೆಯನ್ನು ತೋರಿಸ್ತಾ ಇದೆ. ಈಗಾಗಲೇ ನಮ್ಮ ಭಾರತೀಯ ಜನತಾ ಪಕ್ಷದ ಮಾಜಿ ನಗರ ಪಾಲಿಕೆ ಸದಸ್ಯರು ಮತ್ತು ಮಹಾಪೌರರು ಮತ್ತು ಯೋಜನಾ ಸಮಿತಿಯ ಚೇರ್ಮನ್ಗಳು ಇತ್ತೀಚೆಗೆ ಒಂದು ಸಭೆಯನ್ನು ನಾವು ಮಾಡಿ ದಾವಣಗೆರೆಯ ಮುಂದಿನ ಪೀಳಿಗೆಗೆ ಯಾವ ರೀತಿ ನಾವು ಚಿಂತನೆ ಮಾಡಬೇಕು ಅಂತ ವಿಚಾರ ಮಾಡಿದಾಗ ನಮ್ಮ ಡೂಡ ಅಧ್ಯಕ್ಷರು ಹಿಂದೆ ನಮ್ಮ 2022-23ರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಒಂದು ಸಿಡಿಪಿ ಪ್ಲಾನನ್ನು ಅಪ್ರೂವಲ್ ಆಗಿತ್ತು. ಆ ಅಪ್ರೂವಲ್ ಪ್ಲಾನನ್ನು ನಮ್ಮ ಎ.ವೈ. ಪ್ರಕಾಶ್ ಅವರ ಅಧ್ಯಕ್ಷತೆಯಾಗಿ ಆಗಿತ್ತು. ಅದರ ಕಾನೂನು ಪ್ರಕಾರ 10 ವರ್ಷ ವ್ಯಾಲಿಡಿ ಇರ್ತೈತಿ. 2 ವರ್ಷದ ತನಕ ಬದಲಾವಣೆ ಮಾಡೋಕ್ಕೆ ಬರಲ್ಲ ಅಂತ ಒಂದು ಕಾನೂನು ಇತ್ತು. ಅದರ ಅಡಿಯಲ್ಲಿ ಈ ಅಮೃತ್ ಸಿಟಿ ಯೋಜನೆಯ ಅಡಿಯಲ್ಲಿ ಮತ್ತೆ ನಗರಾಭಿವೃದ್ಧಿ ಪ್ರಾಧಿಕಾರ ಸಿಡಿಪಿ ಪ್ಲಾನನ್ನು ಬದಲಾವಣೆ ಮಾಡೋಕ್ಕೆ ಒಂದು ಕರೆಯನ್ನು ಕೊಟ್ಟಿತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಯಿಂದ. ಅಲ್ಲಿ ಸಾಕಷ್ಟು ಅರ್ಜಿಗಳು ಬಂದು ಸಾಕಷ್ಟು ವಿಚಾರಗಳು ನಾವು ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ವಿ. ಭಾಳ ವಿಪರ್ಯಾಸ ಏನಪ್ಪ ಅಂತಂದರೆ, ನಗರಾಭಿವೃದ್ಧಿ ಪ್ರಾಧಿಕಾರ ಆಗಲಿ ಅಥವಾ ಸಾಮಾನ್ಯ ಜನಪ್ರತಿನಿಧಿಗಳಾಗಲಿ ಎಲ್ಲೂ ಸಹ ಹಿಂದೆ ನಮ್ಮ ಹಿರಿಯರು ಹಾಕ್ಕೊಟ್ಟಂತಹ ಬುನಾದಿಗಳು ದಾವಣಗೆರೆ ನಗರಕ್ಕೆ ಕನಸು ಕಂಡಿದ್ದರು. ಆ ನಿಟ್ಟಿನಲ್ಲಿ ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಯಾವುದೇ ಥರದ ಕೆಲಸವನ್ನು ಮಾಡೋದು ನಮ್ಗೆ ಕಂಡು ಬರಲಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ಭಾವಿಸಿದ್ದೇವೆ. ಇವತ್ತು ಅದನ್ನು ನಾನು 3 ವಿಷಯವಾಗಿ ತಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೇನೆ. ದಾವಣಗೆರೆ ನಗರ ಈಗ ಬಹುತೇಕ ತೋಳ್ಹುಣಸೆಯಿಂದ ನಮ್ಮದು ವಾರ್ಡ್ ಶುರುವಾಗುತ್ತೆ, ನಗರ ಪಾಲಿಕೆಯ ವಾರ್ಡ್ ಶುರುವಾಗುತ್ತೆ. ಇಲ್ಲಿ ಕರೂರು, ಯರಗುಂಟಿ ಮಠ ಹೋಗುತ್ತೆ ಸರ್. ಇಲ್ಲಿ ನಮ್ಮ ಹಳೆ ಬಾತಿ ತನಕನೂ ಆಗಿದೆ. ಆದರೆ ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿ ಈಗಾಗಲೇ ವಿಸ್ತಾರ ಮಾಡಿದಂಗೆ ಹರಿಹರ ತಾಲೂಕು ಮತ್ತು ದಾವಣಗೆರೆ ತಾಲೂಕು ಬಹುತೇಕ ಗ್ರಾಮೀಣ ಪ್ರದೇಶ ಹಳ್ಳಿಗಳು ಸಹ ಸೇರಿಕೊಂಡಿದ್ದವು. ನಾವು ವಿಶೇಷವಾಗಿ ಗಮನಿಸಿದ್ದೇನಪ್ಪ ಅಂದರೆ, ನಮ್ಮ ಅನುಭವ ಏನು ಕೆಲವು ಜನ 2 ಸತಿ ಆಗಿದ್ದಾರೆ, ಕೆಲವು ಜನ 3 ಸತಿ ಆಗಿದ್ದಾರೆ. ಒಂದು ಆಯ್ಕೆ ಆದಾಗ ನಾವೇನು ಜನಗಳಿಂದ ನಾವೇನು ಅನುಭವ ಕಲ್ತ್ವಿ ಅನ್ನೋದನ್ನು ಇವತ್ತು ನಾವು ಹೇಳಿದ್ರೆ ಎಲ್ಲ ಒಂದು ಕಡೆ ಜನಗಳಿಗೆ ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಅದು ನಮ್ಮದು ಕರ್ತವ್ಯ ಅಂತ ಭಾವಿಸ್ಕೊಂಡು ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ. ಇಲ್ಲಿ ಮೊದಲನೇ ವಿಷಯ ಏನಪ್ಪ ಅಂದರೆ, ನಮ್ಮ ತೋಳ್ಹುಣಸೆಯಿಂದ ಹಿಡಿದು ನಮ್ಮ ಬಾಡಕಾಸ್ ಮುಖಾಂತರ ದಾವಣಗೆರೆ ಮಧ್ಯಭಾಗದಲ್ಲಿ ನಿಲ್ಕೊಂಡು ಅಮರಾವತಿ ಹರಿಹರ ಮಠ ರೈಲ್ವೆ ಹಳಿ ಅದು ನಮ್ಮ ಮಧ್ಯಭಾಗದಲ್ಲಿ ಅದು ಪಾಸಾಗಿದೆ. ಈ ಒಂದು ರೈಲ್ವೆ ಹಳಿ ವಿಶೇಷವಾಗಿ ಹಳೆ ಊರು ಮತ್ತು ಹೊಸ ಊರು ಮತ್ತು ಉತ್ತರ ಭಾಗ ಮತ್ತು ದಕ್ಷಿಣ ಭಾಗಕ್ಕೆ ಅದು ಬೇರ್ಪಡಿಸ್ತದೆ, ಬೈಫಿಕೇಷನ್ ಆಗುತ್ತೆ. ಇಲ್ಲಿ ನಮ್ಮ ಜ್ವಲಂತ ಸಮಸ್ಯೆ ಈಗಾಗಲೇ ಸಾಕಷ್ಟು ಚರ್ಚೆ ಮಾಡಿದ್ದೀವಿ ನಾವು. ಅಶೋಕಘಟ್ಟಾಗಿ ರೈಲ್ವೆ ಗೇಟಿನ ಸಮಸ್ಯೆ ಅವತ್ತು ಪ್ರಾಧಿಕಾರ ಅಥವಾ ನಗರ ಯೋಜನೆ ಎರಡೂ ಕಡೆಗೆ ಅದನ್ನು ರೋಡಾಗಿ ಅಥವಾ ಸಿಡಿಪಿ ಒಳಗೆ ಅದನ್ನು ರಸ್ತೆಯಾಗಿ ಪರಿಗಣಿಸಿದ್ರೆ ಇವತ್ತು ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಇದನ್ನು ಮನಗಂಡು ನಾವು ನಗರಾಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಮೊನ್ನೆ ಸೋಮವಾರ ಎಲ್ಲ ಸರ್ವ ಸದಸ್ಯರ ಭೇಟಿ ಮಾಡಿ ಅವರು ಮನವಿಯನ್ನು ಸಹ ಮಾಡ್ಕೊಂಡಿದ್ದೀವಿ. ಏನಪ್ಪ ಅಂತಂದರೆ, ಈ ತೋಳ್ಹುಣಸೆಯಿಂದ ಹಿಡಿದು ಅಮರಾವತಿ ತನಕ ಹರಿಹರ ತನಕ ಬರ್ತಕ್ಕಂಥ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಎಲ್ಲೆಲ್ಲಿ ಕೃಷಿ ನಿವೇಶನಗಳಿದ್ದಾವೆ, ಎಲ್ಲಿ ಕೃಷಿ ಜಮೀನುಗಳಿದ್ದಾವೆ, ಅಲ್ಲಿ ಯಾವುದೇ ಒತ್ತಡಕ್ಕೆ ಒಳಗಾಗದಂಗೆ ಎರಡೂ ಬದಿಯಲ್ಲಿ ರಸ್ತೆಯಾಗಿ ಅದನ್ನು ಸಿಡಿಪಿ ಪ್ಲಾನಿಗೆ ಸೇರಿಸ್ಬೇಕು ಅಂತ ನಮ್ಮ ಕಳಕಳಿಯ ಮನವಿ. ಇದರ ಉದ್ದೇಶ ಏನಪ್ಪ ಅಂದರೆ, ದಾವಣಗೆರೆ ಭೌಗೋಳಿಕವಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರ ಮತ್ತು ಪಶ್ಚಿಮದಾಗ ಇಳಿಜಾರು ಜಾಗ ಇದೆ. ಉತ್ತರ ಮತ್ತು ಪಶ್ಚಿಮ ಇಳಿಜಾರು ಜಾಗ. ಇಲ್ಲಿ ಎಲ್ಲ ನೀರು ಸಹ ಅವ್ರಿಗೆ ಇರ್ಬೋದು, ಈ ಕಡೆಗೆ APMC ಮುಂದಿರ್ಬೋದು, ಇತ್ಲಾಗೆ ನಮ್ಮ ಟೆಲಿಫೋನ್ ಆಫೀಸ್ ಪಕ್ಕ ಇರ್ಬೋದು, ಎಲ್ಲ ಕಡೆ ದೊಡ್ಡ ದೊಡ್ಡ ಚರಂಡಿಗಳು ಈ ಕಡೆಗೆ ಹರಿಯುವಂಥ ಒಂದು ಭೌಗೋಳಿಕವಾಗಿರ್ತಕ್ಕಂಥ ಒಂದು ಪ್ರದೇಶ ಇದೆ. ಇವತ್ತು ನಾವೇನಾದರೂ ಅದನ್ನು ಅಳವಡಿಸ್ಕೊಳ್ಳಿಲ್ಲ ಅಂದರೆ ಆ ಲೇಔಟ್ ಸಹಜವಾಗಿ ಲೇಔಟ್ ಡೆವಲಪ್ ಮಾಡಲು ಅನುಕೂಲ ತಕ್ಕಂತೆ ಮಾಡ್ತಾರೆ.
ಅಲ್ಲಿ ಏನಪ್ಪ ಒಂದು ವಿಶೇಷ ನಾವು ಇತ್ತೀಚೆಗೆ ಆಗಿದ್ದಂಥ ಡೆವಲಪ್ಮೆಂಟ್ ಕಂಡದ್ದು ಏನಪ್ಪ ಅಂದರೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಎಡಗು ಬದಿಗೂ ಬಫರ್ ಝೋನ್ ಇರುತ್ತೆ. ಬಫರ್ ಝೋನ್ ಪಕ್ಕದಲ್ಲಿ ಏನು ಲೇಔಟ್ ಮಾಡ್ತಾರೆ, ಆ ಲೇಔಟ್ ಮಾಡ್ತಕ್ಕಂಥ ಡೆವಲಪರ್ಸ್ಗಳು ಒಂದು ಸ್ಪಷ್ಟ ಉದ್ದೇಶ ಏನಿರುತ್ತಪ್ಪ ಅಂದರೆ ಆ ಬಫರ್ ಝೋನ್ ಪಕ್ಕದಲ್ಲಿ ಒಂದು ಪಾರ್ಕು ಅಥವಾ ಸಿ ಎಸ್ ಸೈಟು ಒಂದು ಓಪನ್ ಸ್ಪೇಸ್ ಅಂತ ಒಂದು ತೋರಿಸ್ಕೊಂತಾರೆ.